ಎಲ್ಲ ಧಾರವಾಡದ ಸಂಗೀತಾಸಕ್ತರಿಗೆ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಸಂಗೀತ ಗಣ್ಯರಿಗೆ ನಮನಗಳನ್ನು ತಿಳಿಸ್ತಾ, ಶ್ರೀರಾಮ ಕಲಾವೇದಿಕೆ ಮತ್ತು ಸಪ್ತಕ ಸಂಸ್ಥೆಯ ರೂವಾರಿ GS ಹೆಗಡೆ ಅವರ ಅವಿನಾಭಾವ ಸಂಬಂಧ ಯಾವ ರೀತಿಯದು ಅಂತ ಹೇಳುವ ಈ ವಿಶೇಷ ಸಂದರ್ಭ, GS ಹೆಗಡೆ ಅವರು 75 ವರ್ಷಗಳನ್ನು ಪೂರೈಸಿದಂಥ ವರ್ಷ. ಜನರಲಿ 60 ಆದಮೇಲೆ ಅರಳು ಮರಳು ಅಂತಾರೆ. ಅಂದರೆ 60 ಅರಳು ಮರಳು ಅಂದರೆ 60 ಆದಮೇಲೆ ಪುನಃ ಮರಳು ಅಂಥೇಳಿ ಬೇಂದ್ರೆಯವರು ಹೇಳಿದಾಗೆ, ಜೀವನದ ಮತ್ತೊಮ್ಮೆ ಅರಳು ಎಲ್ಲಿ ನೋಡ್ಬೋದು ಅಂದರೆ GS ಹೆಗಡೆ ಅವರಲ್ಲಿ ನೋಡ್ಬೋದು. ಅವರು 60ಕ್ಕೊಮ್ಮೆ ಮರಳಿ ಅರಳಿದ್ದಾರೆ. ಈಗ 75ಕ್ಕಾದರೂ ಕೂಡ ಮರಳಿ ಅರಳುವ ಒಂದು ಹೊಸ ಉತ್ಸಾಹದಲ್ಲಿರುವಂತೆ ಕಾಣುವ GS ಹೆಗಡೆ ಅವರ ಕಾರ್ಯತತ್ಪರತೆ ಮತ್ತು ಅವರು ವೇದಿಕೆ ಹಿಂಭಾಗದಲ್ಲಿ ಕೆಲಸ ಮಾಡಿದವರು. ಯಾವಾಗಲೂ ವೇದಿಕೆಯನ್ನು ಅಲಂಕರಿಸಿದವರಲ್ಲ, ಕಲಾವಿದರಲ್ಲ. ಆದರೆ ಕಲಾವಿದರನ್ನು ವೇದಿಕೆಗೆ ತರುವಲ್ಲಿ ಮಾಡುವ ಅವಿರತ ಶ್ರಮ ಅವರ ಮತ್ತು ನಮ್ಮ ಸಂಸ್ಥೆಯ ಅವಿನಾಭಾವ ಸಂಬಂಧ ಬಹಳ ಹಿಂದಿನದು. ಶ್ರೀರಾಮ್ ಕಲಾ ವೇದಿಕೆ ನಾವು ಬೆಂಗಳೂರಲ್ಲಿ ಧಾರವಾಡದ ಬೈಠಕ್ ಅನ್ನುವಂಥ ಒಂದು ಯೋಜನೆಯನ್ನು ನಾವು ಯಾಕೆ ತರಬಾರ್ದು ಅಂತ ರವೀಂದ್ರ ಯಾವಗಲ್ಲು ನಾವು ಎಲ್ಲ ಮಾತಾಡ್ಕೋತ ಕೂತಾಗ ನಾವು ಬೈಠಕ್ ಚಾಲೂ ಮಾಡೋಣ ಅಂಥೇಳಿ ಪ್ರಾರಂಭವಾದ ಸಂಸ್ಥೆಯೇ ಶ್ರೀರಾಮ ಕಲಾ ವೇದಿಕೆ. ಬೆಂಗಳೂರಿನ ಜನನಿಬಿಡ, ಈಗ ಜನನಿಬಿಡ, ಮೊದಲು ಆವಾಗ ಅಷ್ಟೊಂದು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ತ್ಯಾಗರಾಜದ ಒಂದು ಓಣಿಯಲ್ಲಿ ನಮ್ಮ ರವೀಂದ್ರ ಯಾವಗಲ್ಲವರ ರೂಮು, ಅಲ್ಲಿ ಬೈಠಕದ ವೃಂದ, ಅಲ್ಲಿಂದ ಪ್ರಾರಂಭವಾಗಿ ತದನಂತರದಲ್ಲಿ ನಿಧಾನವಾಗಿ ಶ್ರೀರಾಮ ಕಲಾ ವೇದಿಕೆ ಯಾಕೆ ಒಂದು ಕಾನೂನಿನ ಚೌಕಟ್ಟನ್ನು ತಂದು ಒಂದು ಸಂಸ್ಥೆಯಾಗಿ ಮಾರ್ಪಡಿಸಬಾರ್ದು. ಯಾಕಂದರೆ GS ಹೆಗಡೆ ಅವರು ಹೇಗೆ ಹಿಂದೆ ಕೆಲಸ ಮಾಡಿದವರು, ಹಾಗೆ ರಾಮಚಂದ್ರ ಯಾವಗಲ್ ಅವರ ತಂದೆ ಅವರು ಕೂಡ ತಾವು ವೇದಿಕೆಯನ್ನು ಹತ್ತಬೇಕು ಅಂತ ಶ್ರಮಪಟ್ಟವರೇ ಅಲ್ಲ, ಮಗನನ್ನು ವೇದಿಕೆಯಲ್ಲಿ ತರಬೇಕು, ಒಬ್ಬ ದೊಡ್ಡ ಕಲಾವಿದನನ್ನಾಗಿ ತಬಲಾ ಕಲಾವಿದನನ್ನಾಗಿ ಮಾಡಬೇಕು. ಅವರಿಗೆ ಉತ್ಸಾಹ ಭಾಳ ತಬಲಾದ ಬಗ್ಗೆ. ಆದರೆ ಕಲೀಲಿಕ್ಕೆ ಅವರದೇ ಆದಂಥ ಅಡಚಣೆ, ಮನೆಯನ್ನು ನಡೆಸಬೇಕು, ತೆಗೆದುಕೊಂಡು ಹೋಗಬೇಕು. ಆದರೆ ಶೇಷಗಿರಿ ಹಾನಗಲ್ ಅವ್ರ ಹತ್ರನೇ ಮಗ ಕಲಿಬೇಕು ಅನ್ನೋಂಥ ಉತ್ಕಟ ಆಸೆ. ತಮ್ಮ ಊರನ್ನು ಬಿಟ್ಟು ಹುಬ್ಬಳ್ಳಿಗೆ ಬಂದು ಅಲ್ಲಿ ಮನೆ ಮಾಡಿ ಮಗನನ್ನು ಅಲ್ಲಿಯೇ ಕಲಿಸಬೇಕು ಅನ್ನೋಂಥ ಶ್ರಮ. ಇಂಥ ದೊಡ್ಡ ಕಲಾವಿದನನ್ನು ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಕೊಡುಗೆ ನೀಡಿದ ಹಿಂದಿನ ಶಕ್ತಿ ಅಂದರೆ ಅವರ ತಂದೆ ರಾಮಚಂದ್ರ ಯಾವಗಲ್. ನಾವೆಲ್ಲ ಹೇಳಿದ್ವಿ ರವಿಗೆ, ನಿಮ್ಮ ತಂದೆಯವರ ಹೆಸರಲ್ಲಿ ಸಂಸ್ಥೆಯನ್ನು ಮಾಡೋಣ. ನಾವು ಎಲ್ಲರೂ ದೊಡ್ಡ ಸಂಸ್ಥೆಗಳು ಇರ್ತವೆ ಅವರವರ ಬೇರೆ ಬೇರೆ ಹೆಸರಲ್ಲಿ, ಆದರೆ ನಿಮ್ಮ ತಂದೆಯವರ ಹೆಸರಲ್ಲೇ ಸಂಸ್ಥೆಯನ್ನು ಮಾಡೋಣ ಅಂದಾಗ ಮೂಡಿ ಬಂದದ್ದೇ ನಮ್ಮ ಶ್ರೀರಾಮ ಕಲಾ ವೇದಿಕೆ. ಈ ರೀತಿಯ ಒಂದು ಯೋಚನೆ ಇದೆ ಅಂತ ನಾವು ಹೊರಗಡೆ ಬಂದಾಗ ನಮಗೆ ಬೆಂಬಲವಾಗಿ ನಿಂತಂಥವರಲ್ಲಿ GS ಹೆಗಡೆ ಅವರು ಒಬ್ಬರು. ಯಾವಾಗಲೂ ಕೂಡ ಹೊಸ ಒಂದು ಸಂಸ್ಥೆ ಬರ್ತದೆ ಅಥವಾ ಏನಾನಂದರೂ ಮಾಡಬೇಕು ಅಂತನ್ನೋಂಥ ಬಂದಾಗ ಬೆಂಬಲವಾಗಿ ನಿಂತಂಥವರಲ್ಲಿ ಅವರು ಕೂಡ ಮೊದಲಿಗರು. ನೀವು ಮಾಡಿ ನಾವೆಲ್ಲ ಜೊತೆಗಿರ್ತೀವಿ ಅನ್ನೋಂಥ ಒಂದು ಆಶ್ವಾಸನೆ. ಯಾಕಂದರೆ ಅವರು ಆವಾಗ ಗುರುರಾವ್ ದೇಶಪಾಂಡೆ ಅನ್ನೋಂಥ ಟ್ರಸ್ಟಿನ ಮುಖ್ಯ ರೂವಾರಿಗಳಾಗಿ ಕೆಲಸಗಳನ್ನು ಮಾಡಿದವರು. ಆವಾಗಿನ್ನೂ ಸಪ್ತಕ ಸಂಸ್ಥೆ ಇಲ್ಲದಂಥ ಸಂದರ್ಭ. ಏನೋ ಅದ್ಭುತವಾಗಿ ಅವರ ಕಾರ್ಯತತ್ಪರತೆ ನೋಡಬೇಕು ಅಂದರೆ, ಅಹೋರಾತ್ರಿ ಸಂಗೀತ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಮ್ಮ ಟಾಟಾ ಇನ್ಸ್ಟಿಟ್ಯೂಟ್ ಇರ್ಬೋದು, ರವೀಂದ್ರ ಕಲಾಕ್ಷೇತ್ರದಲ್ಲಿರ್ಬೋದು, ರಾತ್ರಿ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆದರೆ ಬೆಳಗ್ಗೆ 6 ಗಂಟೆವರೆಗೂ, ಮೊದಲೆಲ್ಲ ಅದಕ್ಕೆ ಅವಕಾಶ ಇತ್ತು. ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಡುವಂಥ ವಿಶೇಷವಾದ ಒಂದು ಸಂಘಟನಾ ಶಕ್ತಿ GS ಹೆಗಡೆ. ಅವರ ಈ 75 ವರ್ಷಗಳ ಈ ಸುಸಂದರ್ಭದಲ್ಲಿ ನಾವು ನಮ್ಮ ಧಾರವಾಡದ ಜನತೆಗೆ ಅವ್ರನ್ನ ಗುರುತು ಮಾಡಿಸ್ಕೊಡೋದಕ್ಕಿಂತ ಅವರ ಕಾರ್ಯದ ವೈಖರಿಯನ್ನು ತಿಳಿಸ್ಕೊಡುವ ನಿಟ್ಟಿನಲ್ಲಿ ಅವರ ಸನ್ಮಾನವನ್ನು ನಾವು ಧಾರವಾಡದಲ್ಲಿ ಯಾಕೆ ಮಾಡಬಾರ್ದು ಅನ್ನೋಂಥ ಒಂದು ಯೋಚನೆ ಬಂತು. ಯಾಕಂದರೆ ಅವರಿಗೆ ಸಿರಸಿ ಹತ್ತಿರ, ಅವರು ಸಿರಸಿ ಹೊನ್ನಾವರ ಸಾಗರ ಅಂದರೆ ಆ ಕಡೆಗೆ ಸೆಳೆತ ಜಾಸ್ತಿ ನಮ್ಮ GS ಹೆಗಡೆ ಅವರಿಗೆ. ಹೀಗಾಗಿ ನಿಮ್ಮ ಊರಿನ ಹತ್ತಿರದಲ್ಲಿರುವಂಥ ಧಾರವಾಡದಲ್ಲಿ, ನಮ್ಮ ಧಾರವಾಡದಲ್ಲಿ ಮಾಡೋಣ ಅನ್ನುವಂಥ ಯೋಚನೆ ಬಂದದ್ದು ರವೀಂದ್ರ ಯಾವಗಲ್ ಅವರಿಗೆ. ಅವರಂದರು ಹೆಗಡೆ ಅವರ ಸನ್ಮಾನ ನಾವು ಧಾರವಾಡದಲ್ಲಿ ಮಾಡೋಣ ಅಂತ. ಈ ರೀತಿಯ ಶ್ರೀರಾಮ ಕಲಾ ವೇದಿಕೆಯ
ದೊಡ್ಡದಾದಂಥ ಸಂಸ್ಥೆಯಾಗಿ ನಾವು ಬೆಳೆದಂಥ ಸಂದರ್ಭದಲ್ಲಿ ನಮಗೆ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲವಾಗಿ ನಿಂತಹ ಮತ್ತೊಂದು ಸಂಸ್ಥೆ ಅಂದರೆ ಸಪ್ತಕ ಸಂಸ್ಥೆ. ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ, ಯಾವುದೇ ದೊಡ್ಡ ಕಾರ್ಯಕ್ರಮಗಳಿರಲಿ, ವಾರ್ಷಿಕ ಕಾರ್ಯಕ್ರಮಗಳಿರಲಿ, ವರ್ಷಕ್ಕೆ ಕೊಡುಮಾಡುವ ನಮ್ಮ ಕಲಾಶೃಂಗ ಪ್ರಶಸ್ತಿ ಇರಲಿ, ಎಲ್ಲ ಕಾರ್ಯಕ್ರಮಗಳಿಗೆ ತನುವನ ಧನದಿಂದ ನಮ್ಮ ಜೊತೆಗೆ ಇರುವಂಥವರು GS ಹೆಗಡೆಯವರು. ಯಾವುದೇ ರೀತಿಯ ಕಾರ್ಯಗಳನ್ನು ನಾವು ಹಮ್ಕೋತೀವಿ ಅಂತ ಅವರಿಗೆ ಗೊತ್ತಾದರೆ ತತ್ಕ್ಷಣದಲ್ಲಿ ಮುಂದೆ ಬಂದು ನಮಗೆ ಬೆಂಬಲವಂಥ GS ಹೆಗಡೆಯವರು ಈ ಒಂದು 75 ವರ್ಷದ ಅವರ ಸಾಧನೆ ಸಂಗೀತ ಕ್ಷೇತ್ರದಲ್ಲಿ ಅವರು ಹಾಡಿ ಎಂದೂ ಶಾಬಾಷ್ಗೆ ಗಳಿಸಿಕೊಂಡವರೇ ಅಲ್ಲ. ಎಲ್ಲ ಕಲಾವಿದರನ್ನು ವೇದಿಕೆಗೆ ತರಬೇಕು, ಸಪ್ತಕದ ಮುಖಾಂತರವಾಗಿ ಎಲ್ಲರನ್ನು ಗುರುತಿಸಬೇಕು, ಯುವಕರನ್ನು ಮೇಲೆ ತರಬೇಕು, ದೊಡ್ಡ ಕಲಾವಿದರಿಗೆ ಸಹಾಯ ಮಾಡಬೇಕು, ಕಷ್ಟದ ಇದ್ದವರಿಗೆ ಜೊತೆಯಾಗಿರಿಸ್ಕೋಬೇಕು ಅನ್ನುವಂಥ ಒಂದು ಉತ್ಕಟ ಇಚ್ಛೆ GS ಹೆಗಡೆಯವರದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಕೂಡ ತಮ್ಮ ಜೊತೆ ಅವರು ಸೇರಿಸಿಕೊಂಡಂಥವ್ರು. ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ನಮ್ಮ ಕಡಲ ತೀರದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೂಡ ಸಪ್ತಕ ಸಂಸ್ಥೆಯನ್ನು ಎಳೆದು ಹಾಕಿದಂಥವರು. ನಮಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿನ ಯೋಜನೆಯ ಬಗ್ಗೆ ಸೂಚನೆಯನ್ನು ಮಾಡಿ ಯಾವುದಾದ್ರೂ ಸ್ಕೂಲ್ ಕಾಲೇಜಿನಲ್ಲಿ ನೀವು ಮಾಡಿ ಅಂತಂದಾಗ ನಮ್ಮ ಹಳ್ಳಿಯ ಸ್ಕೂಲಿಗೆ ರವೀಂದ್ರ ಯಾವಗಲ್ ಅವರು ಯೋಚನೆ ಮಾಡಿ ಕುಡಿಯೋ ನೀರಿನ ಮತ್ತು ಶೌಚಾಲಯಗಳ, ವಿಶೇಷವಾಗಿ ಮಹಿಳೆಯರಿಗೆ ಒಂದು ಶ್ರೀರಾಮ ಕಲಾವತಿಗೆ ಶೌಚಾಲಯ ನಿರ್ಮಾಣವನ್ನು ಮಾಡಿ ಹಳ್ಳಿಯ ನಮ್ಮ ಮಹಿಳೆಯರಿಗಾಗಿ ಶುದ್ಧವಾದ ಇತ್ತೀಚಿನ ಆಧುನಿಕವಾದಂಥ ಶೌಚಾಲಯ ನಿರ್ಮಾಣವನ್ನು ಮಾಡಿ ಶ್ರೀರಾಮ ಕಲಾವೇದಿಕೆ ಅವರಿಗೆ ಕೊಡಮಾಡಿದೆ. ಈ ಎಲ್ಲ ಕಾರ್ಯಗಳಿಗೆ ನಮಗೆ ಬೆಂಬಲವಾಗಿ ಕೈ ಜೋಡಿಸಿ ನಿಂತಂಥವರು ಸಪ್ತಕದ GS ಹೆಗಡೆಯವರು. ಅವರ 75ನೇ ವರ್ಷದ ಈ ಹುಟ್ಟುಹಬ್ಬದ ಈ ವರ್ಷದಲ್ಲಿ ಸುಮಾರು ಕಡೆ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳು ಸಂದಿವೆ, ಅವ್ರ ಊರಲ್ಲಿ ಸಂದಿದೆ. ನಾವು ಕೂಡ ನಮ್ಮ ಸಂಸ್ಥೆಗೆ ನಿರಂತರವಾಗಿ ಬೆಂಬಲವಾಗಿ ನಿಂತಂಥವರು ನಮ್ಮ ಜೊತೆ ಕೈಗೂಡಿಸುವಂಥ GS ಹೆಗಡೆಯವರನ್ನು ನಮ್ಮೂರಾದ ಧಾರವಾಡದಲ್ಲಿ ಸನ್ಮಾನ ಮಾಡೋಣ ಅಂತ ಅನ್ನೋ ಬಯಕೆಗೆ ಅವರ ಮುಂದೆ ಇಟ್ಟಾಗ ಬಹಳ ಸಂಕೋಚದಿಂದ, ಬಹಳ ಒತ್ತಡದಿಂದ ನನಗೆ ಯಾಕೆ ಇವೆಲ್ಲ ಅಂತಂದಾಗೂ ಕೂಡ ನಾವು ಅವರನ್ನು ಜೊತೆಯಾಗಿ ಕರ್ಕೊಂಡು ಬಂದಿದ್ವಿ. ನಮ್ಮ ಆಹ್ವಾನವನ್ನು ಮಾನ್ಯ ಮಾಡಿ ಬಂದಂಥ GS ಹೆಗಡೆಯವರಿಗೆ ಭಾಳ ಮುಜುಗರದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದ್ದಾರೆ. ಅವರು ಬೇಡ ಅಂತ ನಾವು ಬಿಡೋದಿಲ್ಲ ಅಂತ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಅವರಿಗೆ ನಮ್ಮ ಅನಂತ ನಮನಗಳನ್ನು ಸಲ್ಲಿಸಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ರೀತಿಯಾಗಿ ಶ್ರೀರಾಮ ಕಲಾವೇದಿಕೆ ಹಾಗೂ ನಮ್ಮ ಸಪ್ತಕ ಸಂಸ್ಥೆ ಜೊತೆಯಾಗಿ ಸಾಕಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಲಿ, ನಾಂದಿಯಾಗಲಿ ಅಂಥೇಳಿ ನಮ್ಮೆಲ್ಲ ಅಪೇಕ್ಷೆಯನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಶ್ರೀ ಗುರುಭ್ಯೋ ನಮಃ. ಈ ದಿನ ನಮ್ಮ GS ಹೆಗಡೆಯವರ 75ನೇ ವರ್ಷದ ಸನ್ಮಾನ ಸಮಾರಂಭ, ತನ್ನಿಮಿತ್ತ ಸಂಗೀತ ಕಾರ್ಯಕ್ರಮ ಧಾರವಾಡದಲ್ಲಿ ನೆರವೇರಿದ್ದು ಬಹಳ ಸಂತೋಷದ. ಬೆಂಗಳೂರಲ್ಲಿ ಕಾರ್ಯಕ್ರಮ ಆಗ್ತಾ ಇರ್ತವೆ, ಬೆಂಗಳೂರಲ್ಲಿ ಬೇಕಾದಷ್ಟು ಕಾರ್ಯಕ್ರಮ ನಡೀತಾ ಇರ್ತದೆ, ತಾವು ಮಾಡ್ತಾರೆ. ಮತ್ತು ನಮ್ಮ ಯಾವಾಗೆಲ್ಲ ಅವರು ಭಾಳ ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇರ್ತದೆ. ಆದರೆ ಧಾರವಾಡದೊಳಗೆ ನಮ್ಮ GS ಹೆಗಡೆಯವರ ಸನ್ಮಾನ ಕಾರ್ಯಕ್ರಮ ಆಗಿದ್ದು ಬಹಳ ಸ್ತುತ್ಯ ಅಂತ ನಾನು ಈ ಸಂದರ್ಭದೊಳಗೆ ಹೇಳಬಯಸ್ತೇನೆ. ಸಂಗೀತಕ್ಕಾಗಿ ದುಡಿದವರು ಅವರು. ಆಗಲೇ ಹೇಳಿದರು, ಅವರು ಯಾವುದೂ ತಮ್ಮ ಸ್ವಾರ್ಥಕ್ಕೆ ಏನು ಮಾಡಿಕೊಳ್ಳಿಲ್ಲ, ಸ್ವಾರ್ಥ ಏನಿಲ್ಲ ಅವರಿಗೆ. ಮಗ ಹಾಡ್ತಾನಂದ್ರೆ ಈಗ ನಮ್ಮ ಮಕ್ಕಳು ಹಾಡ್ತಾರೆ, ಬಾರಿಸ್ತಾರೆ. ಅದಕ್ಕೆ ನಮಗಿಂದ ಸ್ವಾರ್ಥ ಇದೆ ಅಂತ ಬಯಸಬಾರ್ದು. ಅವಾಗಲೂ ಸ್ವಾರ್ಥ ಇರೋದಿಲ್ಲ. ಅವು ಮಕ್ಕಳು ಚಲೋ ಹಾಡಿದರೆ ಚಲೋ ನೀವು ಕರಿತೀರಿ, ಹಾಡಿಸ್ತೀರಿ, ಬಾರಿಸ್ತೀರಿ. ಚಲೋ ಇರಲಿಲ್ಲ ಅಂದರೆ ಬ್ಯಾಡ ಬಿಡು ಅಂತೀರಿ. ಇಷ್ಟ ಅಲ್ಲ, ಅದ್ರಾಗೇನು ಇದು ಬೇರೆ ಏನು ಇರೋದಿಲ್ಲ. ಅಲ್ಲಿ ಚಲೋ ಹಾಡಿದ್ರು ಅಂದರೆ, ಚಲೋ ಬಾರಿಸಿದ್ರು ಅಂದರೆ ಅದಕ್ಕೆ ಪ್ರೋತ್ಸಾಹ ಯಾರೇ ಇರಲಿ ಅವರು. ಹಾಗೆ ಅವ್ರ ಮಗನೂ ಚಲೋ ಹಾಡ್ತಾನೆ. ಮತ್ತು ನಮ್ಮ ಭಾಳ ವರ್ಷ ಆಯ್ತವ ಕಲೀಲಿಕ್ಕತ್ತಿ, ಸುಮಾರು ವರ್ಷ ಆಯಿತು. ಅವರು ಮತ್ತು ತಾಯಿ ತಂದೆಗಳಿಗೆ ಮಕ್ಕಳದು ಭವಿಷ್ಯದ ಬಗ್ಗೆ ಎಲ್ಲರಿಗೂ ಆಸೆ ಇರ್ತದೆ. ಎಂಥ ತಾಯಿ ತಂದೆಗಳನ್ನು ನೋಡ್ರಿ ನೀವು. ನನ್ನ ಮಗ ಬೆಳೀಲಿ, ನನ್ನ ಮಗಳು ಬೆಳೀಲಿ, ಯಾವುದೇ ವಿದ್ಯೆದೊಳಗೆ, ಸಂಗೀತದೊಳಗಿರಲಿ, ಸಾಹಿತ್ಯದೊಳಗಿರಲಿ, ಓದಿನೊಳಗಿರಲಿ, ಮಕ್ಕಳು ಶಾಣ್ಯರಾಗಲಿ ಅಂತ ತಾಯಿ ತಂದೆಗಳು ಇರೋದೇ ಅದೊಂದು ಆಸೆ. ಮತ್ತು ಬೇರೆ ಏನೇ ಇರೋದಿಲ್ಲ. ಅವ್ರಿಗೆ ದುಡ್ದು ಹಾಕಲಿ ಅನ್ನೋದು ಎರಡನೇದ್ದು. ತಾಯಿ ತಂದೆಗಳಿಗೆ ಮಕ್ಕಳು ದುಡ್ದು ಹಾಕಲಿ ಅನ್ನೋದು ಎರಡನೇದು. ಈಗ ದುಡ್ದು ಹಾಕ್ತಾರೋ ಬಿಡ್ತಾರೋ ಮತ್ತು ಬೇರೆ. ಆದರೆ ದುಡ್ದು ಹಾಕದೇ ಇದ್ದರೂ ನಮ್ಮ ಮಕ್ಕಳು ಒಳ್ಳೆಯರಾಗಲಿ, ನಮ್ಮ ಮಕ್ಕಳ ಹೆಸರು ಬರಲಿ, ಯಾವುದೇ ಒಂದು ಕ್ಷೇತ್ರದೊಳಗೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ತಾಯಿ ತಂದೆಗಳು ದೇವ್ರ ಹತ್ರ ಕುಂತು ಬೇಡಿಕೊಳ್ತಿರ್ತಾರೆ. ಇದು ತಾಯಿ ತಂದೆಗಳ ನಿಯಮ ಇದು. ಹಾಗೆ
ನಮ್ಮ ಹೆಗಡೆಯವರು ಮಗನ ಸಲುವಾಗಿ ಪ್ರಯತ್ನ ಇದ್ದೇ ಇರ್ತದೆ ಅವ್ರದ್ದು. ಆದರೆ ಅದಕ್ಕಿಂತ ಹೆಚ್ಚು ಸಂಗೀತ ಕ್ಷೇತ್ರಕ್ಕೆ ಅವ್ರ ಸೇವೆ ಬಹಳ ದೊಡ್ಡದದ. ಅವು ಬಹಳ ದೊಡ್ಡದದು. ಅವರು ನಮ್ಮ ಯಾವಾಗಲ್ಲವರು ಸ್ವತಃ ಕಲಾವಿದರು, ದೊಡ್ಡ ಕಲಾವಿದರು. ನಮ್ಮ ಇಡೀ ಕರ್ನಾಟಕದೊಳಗೆ, ಹಿಂದೂಸ್ತಾನದೊಳಗೆ, ನಮ್ಮ ಕರ್ನಾಟಕದೊಳಗೆ ತಬಲದೊಳಗೆ ಯಾರ್ಯಾರು ಪರ ರಾಜ್ಯದವ್ರ ಹೆಸರು ಹೇಳ್ತಾರಂದರೆ ಒಂದು ರಘುನಾಥ್ ನಾಕೋಡ್, ಒಂದು ರವೀಂದ್ರ ಯಾವಗಲ್. ಇಂಥ ಕಲಾವಿದರು. ಅವರು ಸಹ ಸಂಗೀತಕ್ಕಾಗಿ ಮಗನೂ ತಬಲ ಬಾರಿಸ್ತಾನೆ, ಎರಡನೇ ಮಗ ಹಾಡ್ತಾನೆ, ಅವನು ಚಲೋ ಹಾಡ್ತಾನೆ ಏನ್ರಿ. ಅವ್ರ ಮನೆತನ ಸಂಗೀತ. ಮತ್ತು ನಾಕೋಡವ್ರ ಮನೆ, ಅವ್ರ ಇಡೀ ಮನೆತನವೆಲ್ಲ ಸಂಗೀತ. ಅರ್ಜುನ್ ಸಹ ನಾಕೋಡ್ರಿಂದ ಹಿಡಿದು ಬಾಲಚಂದ್ರ ನಾಕೋಡ್ ತಗೊಳ್ರಿ, ನಿಮಗೆಲ್ಲ ಏನು ವಿಶೇಷ ಬೇಡ, ಎಲ್ಲರಿಗೂ ಗೊತ್ತದ, ಹೇಳೋದನ್ನು ಬೇಡ. ಇಡೀ ಮನೆತನವೇ ಸಂಗೀತ ಅವ್ರದ್ದು ಏನ್ರಿ. ಹೀಗಾಗಿ ಆ ಸಂಗೀತಗಾರರ ಒಂದು ಶ್ರಮ ಮತ್ತು ಸಾರ್ಥಕತೆ ಇವತ್ತು ಧಾರವಾಡದ ಜನ ಅವ್ರನ್ನ ಗುರುತಿಸಿದ್ದಾರೆ. ಯಾವಾಗೆಲ್ಲ ಅವರು ಬೆಂಗಳೂರಾಗಿದ್ದರೂ ಧಾರವಾಡದವರು ಪ್ರೀತಿ ಮಾಡ್ತಾರೆ. ಯಾವಾಗೆಲ್ಲ ಅವರು ಬೆಂಗಳೂರು ಇದ್ದರೂ ಹುಬ್ಬಳ್ಳಿ ಧಾರವಾಡದವರು ಪ್ರೀತಿ ಮಾಡ್ತಾರೆ ಇವತ್ತಿನವರಿಗೆ. ನಾ ಹೇಳಿದೆ ರಿಟೈರ್ಡ್ ಆದಮೇಲೆ ಇಲ್ಲೇ ಬಂದುಬಿಡ್ರಪ್ಪ ಅಂತ. ಹಾಗೆ ರಘುನಾಥ್ ನಾಕೋಡ್ರಂತೂ ಸಹ್ಯ. ಈ ಇಬ್ಬರು ಕಲಾವಿದರೇನದಾರಲ್ಲ, ಇವ್ರ ಸೇವೆ ಏನಂದರೆ ಅವರಷ್ಟೇ ಬೆಳಿಲಿಲ್ಲ, ಶಿಷ್ಯರನ್ನೂ ಬೆಳೆಸಿದರು. ಅವರಿಬ್ಬರು ಬೆಳೆದ್ರ ಜೊತೆಗೆ ಶಿಷ್ಯರನ್ನ ಬೆಳೆಸಿದರು. ಹಾಗೆ ನಮ್ಮ ಇಲ್ಲಿ ಮುಂದೆ ಕುಂತಾರೆ ರಾಚಯ್ಯ ಹಿರೇಮಠ ಅವರು. ಯಾಕಂದರೆ ಅವರು ಬಹಳಷ್ಟು ಜನರನ್ನ ಬೆಳೆಸಿದರು, ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠ ಹೇಳಿಕೊಟ್ರು ಅವರು. ಹಾಗೆ ಕೆಲವರು ತಾವು ಬೆಳೆಯಲಾರದೆ ವಿದ್ಯೆಯನ್ನು ಬೆಳೆಸಿದರು. ಹಾಗೆ ನಮ್ಮ ನಾಕೋಡವರು ಮತ್ತು ಯಾವಗಲ್ಲವರು ಇವತ್ತು ಈ ಕಾರ್ಯಕ್ರಮ ನಮ್ಮ GS ಹೆಗಡೆಯವರ ನಿಮಿತ್ತ ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡ್ತಾರಲ್ಲ, ಇದು ಎಲ್ಲರಿಗೂ ಸಂತೋಷ ಆಗಿದೆ, ಎಲ್ಲರಿಗೂ ಸಂತೋಷ ಆಗಿದೆ. ಯಾಕಂದರೆ ಅವ್ರದ್ದು ಒಂದೇ ಮಾತು, ಸ್ವಾರ್ಥ ಇಲ್ಲ, ನಿಸ್ವಾರ್ಥದಿಂದ ಸಂಗೀತ ಬೆಳೆಸ್ತಾರೆ. ಅವ್ರಿಗೆ ಹೇಳಿದ್ರು ಸರ್ ಮೊದಲಾಗಲೇ, ಯುವಜನರಿಗೆ, ಯುವಕರಿಗೆ ಮತ್ತು ದೊಡ್ಡ ದೊಡ್ಡ ಕಲಾವಿದರಿಗೆ ಸಂಗೀತ ಶ್ರೋತೃಗಳೇ ಮುಡಿಸೋದವ್ರು ಸಂಗೀತ. ಈ ಸೇವೆ ಅದಲ್ಲ, ಬಹಳ ದೊಡ್ಡ ಸೇವೆ ಇದು. ನಾನು ಹಾಡ್ತೀನಿ, ಬಾರಿಸ್ತೀನಿ ಖರೆ, ಆದರೆ ಈ ಕಾರ್ಯಕ್ರಮ ಆಯೋಜನೆ ಅದಲ್ಲ, ತುಂಬ ಕಷ್ಟದಾಯಕವಾದಂಥದ್ದು ಇದು. ನಾವು ವರ್ಷಕ್ಕೊಂದು 2-3 ಕಾರ್ಯಕ್ರಮ ಮಾಡ್ತೀವಿ, ಅಷ್ಟರೊಳಗೆ ನಮ್ಗೆ ಸಾಕಾಗಿ ಹೋಗಿರ್ತದೆ. ಆದರೆ ಅವರು ವರ್ಷದೊಳಗೆ ಸುಮಾರು 7-8 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಪ್ರಸಿದ್ಧ 50 ಕಾರ್ಯಕ್ರಮ ನೋಡ್ರಿ. ಏನು ಮಾಡ್ತಾರೆ, ಒಂದು ಚಪ್ಪಾಳೆ, ಜೋರಾಗಿ ಚಪ್ಪಾಳೆ ಬರಲಿ, ಆಯೋಜನೆ ಮಾಡ್ತಾರೆ. ಈ ವಯಸ್ಸಿನೊಳಗೆ ನಾವು ಆಗಲೇ ಹೇಳಿದ್ವಿ ಸ್ವಲ್ಪ ಕಡಿಮೆ ಮಾಡ್ರಪ್ಪ, 75 ಆಗ್ಯಾವ ಅಂತೇಳಿ. ಆದರೆ ಅವರೇ ಆಗಲ್ರಿ ಅಂತಾರೆ. ಆದ್ರೆ ಅದು ಇಲ್ಲ, ಈ ಚಟುವಟಿಕೆಗಳಿದ್ದರೆ ವಯಸ್ಸು ಬೆಳೀತಾ ಹೋಗ್ತಾವು. ಸುಮ್ಮನೆ ಕುಂದ್ರಬಾರ್ದು ಮನ್ಯಾಗ ಯಾವಾಗಲೂ. ನಮಗೂ ಹೇಳ್ತಾರೆ ವೆಂಕಟೇಶ್ ಕುಮಾರ್ ವಯಸ್ಸಾಯ್ತು ಕಡಿಮೆ ಮಾಡಿರಿ ಅಂತಂದ್ರೆ, ನಾವು ಕಡಿಮೆ ಮಾಡೀನೀಗ, ದೂರ ಹೋಗೋದಿಲ್ಲ. ಆದರೆ ಸುಮ್ಮನೆ ಕುಂತ್ರೆ ಇನ್ನೂ ಕಡಿಮೆ ಆಗ್ತದೆ ವಯಸ್ಸು. ಎಲ್ಲರೂ ಹೋಗ್ಬೇಕು, ಮಾಡಬೇಕು, ಕೆಲಸ ಮಾಡಬೇಕು. ಹಾಗೆ ಹೆಗಡೆಯವರು ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಭಾಳ ಸಂತೋಷ. ನಮಗೂ ನಿಮಗೆ ಎಲ್ಲರಿಗೂ ಬಂದು ಸಂತೋಷ ಇದು. ಅವರಿಗೆ ಗುರುಕೃಪಾ ವಿಶೇಷದಿಂದ 101 ವರ್ಷ ಹೀಗೇ ಇರಲಿ, ಅವರು ಈಗ ಹೆಂಗದಾರಲ್ಲ ಹಂಗಾಗಿರಲಿ. ಆಮೇಲೆ ನಮ್ಮ ಯಾವಾಗಲ್ಲವರು ಈ ವೇದಿಕೆ ನಿತ್ಯ ಕಾರ್ಯಕ್ರಮ ಮಾಡ್ಯಾರ, ಭಾಳ ಸಂತೋಷ. ಅವರ ಮಗನೂ ಚಲೋ ಬಾರಿಸಿದ. ನಮ್ಮ ಇಬ್ಬರು ಧಾರವಾಡದವ್ರೆ, ನಾಕೋಡವರು ಯಾವಾಗಲ್ಲವರು ಇಬ್ಬರು ಧಾರವಾಡದವ್ರೆ. ಮಕ್ಕಳು, ಅವ್ರ ಮಕ್ಕಳು ತಬಲ ನುಡಿಸ್ತಾರೆ, ಒಳ್ಳೆ ವಿದ್ಯಾವಂತರು. ಈಗ ಇವ್ರ ಮಕ್ಕಳು ವಿದ್ಯಾವಂತರಿದ್ದಾರೆ. GS ಹೆಗಡೆಯವ್ರ ಮಗ ಚಂದ ಹಾಡ್ತಾನವ. ಮುಂಬೈದೊಳಗಿದ್ದು ಬ್ಯಾಂಕ್ ನೌಕರಿ ರಾಜೀನಾಮೆ ಕೊಟ್ಟು ಬರೀ ಸಂಗೀತಕ್ಕಾಗೇ ಜೀವನ ಮೀಸಲಿಟ್ಟಾನೆ. ಇದು ಒಂದು ಬಹಳ ದೊಡ್ಡ ಕೆಲಸ. ಅವ್ರ ಸಂಗೀತಕ್ಕಾಗೇ ಜೀವನವನ್ನು ಇಡೀ ಮನೆತನ, ತಾಯಿ ತಂದೆ ಜೀವನ ಮುಡಿಪಿಟ್ಟವರು. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. 101 ವರ್ಷ ಗುರುಗಳ ಕೃಪಾದಿಂದ ಹೀಗೆ ಅವರು ನಗುನಗುತ್ತಾ ನಮ್ಮೊಟ್ಟಿಗೆ ಇರಲಿ ಅಂತೇಳಿ ಆಶಿಸಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಅತಿಥಿ ಅಂತ ಕರೆದಿರಿ. ಅದಕ್ಕೆ ತಮಗೆ ಮತ್ತು ತಾವೆಲ್ಲರಿಗೂ, ಇಡೀ ಎಲ್ಲ ಕಲಾವಿದರು ಬಂದಾರೆ, ಕಲಾಶ್ರೋತೃಗಳು ಬಂದಾರೆ, ಎಲ್ಲರೂ ಹಿರಿಯರಿದ್ದೀರಿ, ತಮ್ಮೆಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ಈ ರಾಮ ಕಲಾ ವೇದಿಕೆಯಿಂದ ನಮಗೆ ಯಾವಾಗಲೂ ಫೋನ್ ಮಾಡಿದರು, ನೀವು ಬರಬೇಕು, ನಮ್ಮ GS ಹೆಗಡೆಯವ್ರದ್ದು 75 ವರ್ಷಕ್ಕೆ ನೀವು ಇರಬೇಕು ಅಂತೇಳಿ ಫೋನ್ ಮಾಡಿದರು. GS ಹೆಗಡೆಯವರು ಮೊದಲಿಂದನೂ ಪರಿಚಯ ನನಗೆ ಭಾಳ. ಈ ಡ್ಯೂಟಿ ಒಳಗೆ ಗದ್ದಲಾಗ ನಮಗೆ ಆ ಕಡೆ ಬರಲಿಕ್ಕೆ ಆಗಲಿಲ್ಲ. ಧಾರವಾಡದಲ್ಲಿ ನಾವು, ಯಾಕಂದ್ರೆ ಅಷ್ಟು ರಶ್ ಇರ್ತಿತ್ತು ಮೊದಲು ಧಾರವಾಡ.
37 ವರ್ಷ ಸರ್ವಿಸ್ ಮಾಡಿದ್ವಿ ನಾವು. ಆಮೇಲೆ ರಿಟೈರ್ಡ್ ಆಗಿ ಸುಖ ಜೀವನ ಎಲ್ಲ ಶಿಷ್ಯರನ್ನ ಬಳಗನೆಲ್ಲ ಮಾಡ್ಕೊತ ಹೊರಟೀವಿ. ಸಂಗೀತ ಒಂದು ಹಿಂಗದಲ್ಲ, ಇದು ಎಷ್ಟು ಮಾಡಿದರೂ ಕಮ್ಮಿ. ಯಾಕಂದ್ರೆ ನೀವು ಇದ್ರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಬರೋದಿಲ್ಲ. ನೀ ಹಂಗದಿ ನಾ ಹಂಗದೀರಿ ಅಂತ ಏನು ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ನೀವು ಎಷ್ಟು ಮಾಡ್ಕೊತ ಹೋಗ್ತೀರಿ ಅಷ್ಟು ಕಮ್ಮಿನೇ ಅದು, ಮತ್ತೆ ಮಾಡ್ಲಿಕ್ಕೆ ಹಸ್ತದು, ಬಿಡೋದಿಲ್ಲ ಅದು. ಆದರೆ ಅದನ್ನು ಬರೋಬ್ಬರಿ ಹೇಗೆ ಮಾಡಬೇಕು, ಅದನ್ನು ತೊಗೊಂಡು ಹೋಗ್ಬೇಕು ಸಂಗೀತನ. ಇಲ್ಲಿ ಏನು ಮಾಡಕತ್ತೀವಿ ನಾವು ಸಂಗೀತದೊಳಗೆ ಅನ್ನೋ ಅರಿವು ಇರಬೇಕು ಅಷ್ಟೇ. ಅಂದ್ರೆ ಅದು ಮುಂದೆ ಹೋಗ್ತದೆ, ಇಲ್ಲಿದ್ರೆ ಅಲ್ಲಿಗೆ ಉಳಿತದೆ ಅಷ್ಟೇ. ಈಗ ಅಲ್ಲ, ಗುರುಗಳ ಕೃಪೆಯೂ ನಮ್ಮ ತಂದೆಯವರೆಲ್ಲ ಪಂಚಾಕ್ಷರಿ ಗವಾಯಿಗಳ ಕಡೆ ಕಲಿತು ಪುಟ್ಟರಾಜ ಗವಾಯಿಗಳ ಕಡೆ ಎಲ್ಲ ನಮ್ಮ ಆಶ್ರಮ ಪರಂಪರೆನ. ಯಾಕಂದ್ರೆ ಅವರೆಲ್ಲ ಈಗ ಜಿ ಎಸ್ ಹೆಗಡೆಯವರು ನಮಗೆ ಒಂದು 2-3 ಅವಕಾಶ ಕೊಟ್ಟರಲ್ಲೇ ಹೋಗಿದ್ವಿ. ಆದರೆ ನಮ್ಮ ಗದ್ದಲದಾಗ ನಾವು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಕಾರ್ಯಕ್ರಮ ಭಾಳ ಇರೋದರಿಂದ ಅಲ್ಲಿ ನಮ್ಗೆ ಅವ್ರ ಕಡೆ ಬರಲಿಕ್ಕೆ ಆಗಲಿಲ್ಲ. ಪಾಪ ಅವರೆಲ್ಲ ಕಲಾವಿದರಿಗೂ ಅವಕಾಶ ಕೊಡ್ತಾರೆ. ನಮ್ಮ ಧನಂಜಯ ಚಲೋ ಹಾಡಕತ್ತಾನೀಗ, ಅದನ್ನು ಕೇಳ್ತಿರ್ತೀವಿ ನಾವು. ಹಿಂಗೆ ಬೆಳೀಲಿ ಸಂಗೀತ ನಮಗೆ ದೊಡ್ಡ ಆಗಿಬಿಟ್ಟಿನ ನಾನೀಗ ಸಂಗೀತಗಾರ ಅಂದರೆ ಯಾರೂ ಆಗಿಲ್ಲ ಇನ್ನುವರೆಗೂ. ಯಾಕಂದ್ರೆ ನಾನು ನೋಡಿದರೆ ನಾನು ಎಷ್ಟು ಕಲಾವಿದರಿಗೆ ನುಡಿಸೀನಿ, ಇವ್ರು ಕಲಾವಿದರು ನೋಡಿರ್ಕಿಲ್ಲ ಅಷ್ಟೇ. ಎಲ್ಲ ನನ್ನ ಸರಿಸಮಾನರು ಎಲ್ಲರೂ ಹೋಗಿಬಿಟ್ರಿ ಈಗ. ಯಾಕಂದರೆ ಎಲ್ಲ ಇದನ್ನು ಮಾಡ್ಕೊತ ಬಂದಿದ್ದೀವಿ. ಯಾವಾಗಲೂ ಅವ್ರು ಮತ್ತೀಗಲೇ ಧಾರವಾಡದಲ್ಲಿ ಶುರು ಮಾಡ್ಯಾರ ರಾಮ್ ಕಲಾವೇದಿಕೆ. ಆಗಲಿ ಕಾರ್ಯಕ್ರಮ ಆಗಲಿ, ಎಷ್ಟು ಕಾರ್ಯಕ್ರಮ ಆದರೂ ಕಮ್ಮಿನ ಧಾರವಾಡದಲ್ಲಿ. ಒಳ್ಳೆಯವರ ಕಾರ್ಯಕ್ರಮ ಆಗಲಿ. ಎಲ್ಲ ಹಿಂದೆ ಕೆಲವೆಲ್ಲ ಕಲಾವಿದರು ಪರಿಚಯಕ್ಕೆ ಬರೋದಿಲ್ಲ, ಅವರು ಅಲ್ಲೇ ಉಳಿದು ಬಿಡ್ತಾರೆ ಪಾಪ. ಅವೆಲ್ಲ ಏನು ರೀ ನಾ ಕೊಡೋರು ಅಂತ ಬಂದಿರ್ತಾರೆ ನಮ್ಮ ಮನೆಗೆ. ನಮಗೆ ಈಗ ತಬಲಾದವ್ರದ್ದಂತೂ ಭಾಳ ದೊಡ್ಡ ಬಗುಳಿ. ಯಾಕಂದ್ರೆ ಅವರಿಗೆ ಸಾಥಿ ಮಾಡೋಕೆ ಯಾರೂ ತೊಗೊಳ್ಳೋದಿಲ್ಲ. ಇಲ್ಲಿ ದೊಡ್ಡ ಗದ್ದಲ ನಡೆದ್ಬಿಟ್ಟದೆ ಇದು. ಯಾಕಂದ್ರೆ ಪಾಪ ಅವ್ರಿಗೆ ನೌಕರಿನೂ ಇಲ್ಲ, ಈ ಕಡೆ ಸಾಥಿನೂ ಮಾಡೋದು. ಏನು ಮಾಡ್ಕೊತ ಹೊಂಟಾವು. ನಾವು ಏನರ ಒಂದು ವ್ಯವಸ್ಥೆ ಮಾಡಿರಿ ಅಂತ ಹೇಳ್ತಾರೆ. ನಾವು ಏನು ವ್ಯವಸ್ಥೆ ಮಾಡ್ಕೊ, ನಂದ ವ್ಯವಸ್ಥೆ ಮಾಡ್ಕೊಳ್ಳೋದ್ರ ಕಡೆ ಇದೆ, ನಿಮ್ಮದೇನು ಮಾಡೋದು ಬಾ ಅಂತೇಳಿ. ಅದಕ್ಕೆ ನಾವು ಅದು ಸುದ್ದಿಗೆ ಹೋಗಿಲ್ಲ. ನೋಡ್ರಿ ಪಾಪ ಎಷ್ಟು ಆಗ್ತೈತೆ ಅಷ್ಟೆಲ್ಲ ನೌಕರಿಗೆ ಹಿಡ್ಕೊಂಡು ಏನರ ಮಾಡಿರಿ ಅಂತ ಹೇಳ್ಕೊತ ಹೊರ್ತೀವಿ. ಇವೆಲ್ಲ ಕಾರ್ಯಕ್ರಮ ಯಾವಾಗಲೂ ಮಾಡ್ಯಾರ. ಈಗ ನಮ್ಮನ್ನು ಕರೆದಾರ ಜಿ ಎಸ್ ಹೆಗಡೆಯವರು ಇದಕ್ಕೆ. ಹಿಂಗೆ 100ನೇ ವರ್ಷಕ್ಕೂ ನಮ್ಮನ್ನು ಕರೀರಿ ಜಿ ಎಸ್ ಹೆಗಡೆಯವರು ಇದಕ್ಕೆ ಬಂದ ನಾವು ಅವ್ರಿಗೆ ಇದನ್ನು ಮಾಡ್ತೀವಿ, ಸನ್ಮಾನ ಮಾಡ್ತೀವಿ. ಅವರಿಗೆ ದೇವರು ಅದು ಆರೋಗ್ಯ ಕೊಡಲಿ ಅಂತ ಹೇಳಿ ನನ್ನ 4 ಮಾತು ಮುಗಿಸ್ತೀನಿ. ಶ್ರೀ ಜಿ ಎಸ್ ಹೆಗಡೆಯವರ ಬಗ್ಗೆ ಇಬ್ಬರು ದಿಗ್ಗಜರು ಭಾಳ ಒಳ್ಳೆಯ ಮಾತುಗಳನ್ನು ಹೇಳ್ಯಾರ. ಇನ್ನು ಮುಖ್ಯ ಸನ್ಮಾನ ಕಾರ್ಯಕ್ರಮ ಪಂಡಿತ್ ಈ ಸನ್ಮಾನ ಮಾಡೋಣ. ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲರೂ ಸೇರಿ ಶ್ರೀ ಜಿ ಎಸ್ ಹೆಗಡೆಯವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಪಂಡಿತ್ ವೆಂಕಟೇಶ್ ಕುಮಾರ್ ಅವರಿಂದ ಸನ್ಮಾನ, ಪಂಡಿತ್ ರಘುನಾಥ್ ಜಿ ನಾಕೋಡ್ ಅವರಿಂದ ಸನ್ಮಾನ, ಮತ್ತು ಬೇರೆ ಬೇರೆ ಸಂಸ್ಥೆಯವರು ಶ್ರೀ ಜಿ ಎಸ್ ಹೆಗಡೆ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಅವರು ಮುಂದೆ ಬಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀವಿ.
ಪಂಡಿತ್ ಸೋಮನಾಥ್ ಮರಡೂರ್ ಅವರಿಂದ ಸನ್ಮಾನ. ಪಂಡಿತ್ BS ಮಠ್ ಅವರಿಂದ ಸನ್ಮಾನ. ಉಸ್ತಾದ್ ಫಯಾಜ್ ಖಾನ್ ಅವರಿಂದ ಸನ್ಮಾನ. ಜೋಶಿ ಫ್ಯಾಮಿಲಿಯಿಂದ ಸನ್ಮಾನ. ಶ್ರೀಮತಿ ರಾಧಾ ದೇಸಾಯಿ ಅವರಿಂದ ಸನ್ಮಾನ. ವೇದಿಕೆ ಮೇಲಿರುವಂತಹ ಎಲ್ಲ ಪೂಜ್ಯರು ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಸಂಗೀತವನ್ನು ದೇವರು ಅಂತ ನಂಬಿದವನು, ಸಂಗೀತಗಾರರನ್ನು ದೇವರು ಅಂತ ನಂಬಿದ್ದೀನಿ. ಎಲ್ಲ ಪೂಜ್ಯರಿಗೂ ಸೇರಿದಂತಹ ಎಲ್ಲ ಹಿರಿಯ ಕಲಾವಿದರು, ನನಗೆ ಪ್ರೀತಿಯಸ್ಥರು, ನನ್ನನ್ನು ಇವತ್ತು ಈ ಒಂದು ವೇದಿಕೆಯಲ್ಲಿ ಇಷ್ಟೆಲ್ಲ ಜನ ಹಾಕಿದ ಶಾಲು ಹಾರ ಬಲು ಭಾರವಾಗಿ ಮಾತು ಗದ್ಗದಿತವಾಗ್ತಾ ಇದೆ. ಮನುಷ್ಯ ಜೀವನದ ಸುಖ ಕಾಣಬೇಕಂತ ಭಾಳ ಆಸೆ ಪಡ್ತಾನೆ. ಆದರೆ ಇವತ್ತು ಈ ನಮ್ಮ ಒಂದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕೊಟ್ಟ ಒಂದು ಸುಖ ಇದೆಯಲ್ಲ, ಆ ಒಂದು ಗಳಿಗೆ ಆತ್ಮಸಂತೋಷ ಇದೆಯಲ್ಲ, ಇದು ನನ್ನದಲ್ಲ, ಖಂಡಿತ ನನ್ನದಲ್ಲ. ಇದು ನನ್ನ ಆರಾಧ್ಯ ದೇವರಾದಂಥ ಇಡಗುಂಜಿ ಮಹಾಗಣಪತಿಯ ಕೃಪೆ ಹಾಗೂ ಒಂದು ಅನಾಮಧೇಯ ದಾನಿಗಳ ಕೃಪೆ ಅಂತ ನಾನು ಇವತ್ತು ಹೇಳ್ತೀನಿ, ಮುಂದೂ ಹೇಳ್ತೀನಿ. ಯಾಕೆಂದರೆ ಸತ್ಯವನ್ನು ಯಾವಾಗಲೂ ಮುಚ್ಚಿಡಬಾರ್ದು. ನನ್ನ ಜೀವನದಲ್ಲಿ ಅದನ್ನು ಭಾಳ ಬೆಳೆಸ್ಕೊಂಬಂದಿದ್ದೀನಿ. ಆ ಸತ್ಯದಿಂದಾಗಲಿ ನೀವು ಹ್ಯಾಂಗೆ ಮಾಡ್ತೀರಿ ಹೆಗಡೆ ಕೇಳಿದ್ರೆ ಅದನ್ನೇ ಹೇಳೋದು ನನಗೆ ಗೊತ್ತಿಲ್ಲ. ಈಗ ನಮ್ಮ ದೇಸಾಯಿ ಸರ್ ಹೇಳಿದರು ಎಲ್ಲದನ್ನು, ಬೇಡ 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 ದೇಸಾಯಿ ಅವರು ಎಲ್ಲವನ್ನು ಹೇಳಿದರು. ಪಾಪ ಅದೆಲ್ಲಗೆ ಹೇಗೆ ಅಸಾಧ್ಯ. ಆದರೆ ನನ್ನ ಜೀವನದ ಈ ಸುದೀರ್ಘ ಜೀವನದ ಈ ಒಂದು ಸಂಧ್ಯಾಕಾಲ, ಈ ಕಾಲದಲ್ಲಿ ಇದನ್ನು ಒಂದು ಆಗುವಂಥ ಮಾಡುವಂಥ ಅದಕ್ಕೆ ಪೂರಕವಾಗಿ ಪ್ರೇರಕವಾಗಿ ಶಕ್ತಿ ಕೊಟ್ಟಂಥ ಒಂದು ಅದ್ವಿತೀಯ ಶಕ್ತಿ ಯಾವುದೋ ಒಂದು ಇದೆ. ಆ ಶಕ್ತಿಯಿಂದಾಗಿ ನಾನಿವತ್ತು ಇಲ್ಲೆಲ್ಲ ನಿಂತು, ಅದು ಧಾರವಾಡದಂತಹ ಸಂಗೀತ ಅಂತಲ್ಲ, ಎಲ್ಲ ಕಲೆಯ ಸಾಹಿತ್ಯದ ಗಂಡು ಮೆಟ್ಟಿನ ಸ್ಥಳದಲ್ಲಿ ನನ್ನಂಥ ಒಂದು
ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಇದೇ ಧಾರವಾಡದಲ್ಲೇ ನಾನು ಕೆಲಸ ಮಾಡಿದ್ದೆ, ಹಾವೇರಿಯಲ್ಲಿ ಮಾಡಿದ್ದೆ. ವೆಂಕಟೇಶ್ ಕುಮಾರಲ್ಲಿ ಅಭ್ಯಾಸ ಮಾಡಿಸ್ಬೇಕಂತೇಳಿ ನನ್ನ ಮಗ, ನನ್ನ ಶ್ರೀಮತಿ ಗೀತಾ ಹೆಗ್ಡೆಯವ್ರನ್ನ ಕಷ್ಟಪಟ್ಟು ಯಾರ್ಯಾರ್ದು ಆಫೀಸರಿಗೆ ಕೈಲಿ ಬಿದ್ದು ಕರ್ಕೊಂಬಂದಿದ್ದೆ. ಆದರೆ ಏನು ಮಾಡೋದು, ನೌಕರಿ ಜೀವನ. ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿಬಿಡ್ತು. ಆದರೂ ಅವರಲ್ಲಿ ಒಂದು 6-7 ತಿಂಗಳ ನನ್ನ ಮಗ, ನನ್ನ ಶ್ರೀಮತಿ ಗೀತಾ ಹೆಗ್ಡೆಯವರು ಸಂಗೀತ ಅಭ್ಯಾಸ ಮಾಡಿದರೆ ಮನೆಗೆ ಬಂದು ಹೇಳ್ಕೊಡ್ತಿದ್ರು. ಆಗ ಸೈಕಲ್ ತೊಗೊಂಬರ್ತಿದ್ರು. ನಮ್ಮ ಪದ್ಮಶ್ರೀ ವೆಂಕಟೇಶ್ ಕುಮಾರ್ ನನ್ನ ಭಾಗ್ಯ ಯಾವುದ್ರಿ, ಅಷ್ಟು ಪ್ರೀತಿ ವಿಶ್ವಾಸ ಆಗಿಂದನು. ಅದೆಲ್ಲ ಅವ್ರು ಹೇಳ್ತಾರೆ. ಪುಟ್ಟರಾಜ್ಗೆ ಅವುಗಳ ಕೃಪೆ ಆಗಿದೆ, ನಿಮಗೆ ಗುರುಗಳ ಕೃಪೆ ಆಗಿದೆ, ಪಂಚಾಕ್ಷರಿಗೆ ಅವುಗಳ ಕೃಪೆ ಆಗಿದೆ. ಯಾಕಂದ್ರೆ ಅಲ್ಲೆಲ್ಲ ಧನಂಜಯ ಹಾಡಿ ಆ ಗುರುಗಳಿಂದ ಆಯರ್ ಪಡೆದಿದ್ದಾನೆ. ನಿಮ್ಮ ಇಲ್ಲಿ ಭಾಷೆಯಲ್ಲಿ ಹೇಳೋದಿದ್ರೆ ಆ ಕಾಲದಲ್ಲಿ ಹಾವೇರಿಯಲ್ಲಿ ಹಾಡಿದಾಗ, ಗದಗದಲ್ಲಿ ಹಾಡಿದಾಗ ಇದೆಲ್ಲ ನಡೆದ ಕತೆ, ಯಾವುದೂ ಕಟ್ಟುಕತೆ ಅಲ್ಲ ಇದರಲ್ಲಿ. ಅದಕ್ಕೆಲ್ಲ ಸಾಕ್ಷಿ ಹಲವು ಇದೆ. ಅದು ಒಂದು ರೀತಿಯಲ್ಲಿ ಬೆಳೀತಾ ಬಂತು. ನಾನು ಬೆಂಗಳೂರಿಗೆ ಹೋದರೂ ಅಲ್ಲಿ ಮತ್ತೆ ಪದೋನ್ನತಿ ಪಡೆಯಿದೆ. ಅಲ್ಲೂ ಮತ್ತು ಸಂಗೀತಕ್ಕಾಗಿ ನಮ್ಮ ವಿನಾಯಕ್ ತೊರೆಯವರ ಶಿಷ್ಯತ್ವನ ನಮ್ಮ ಶ್ರೀಮತಿ ಗೀತಾ ಮತ್ತು ಧನಂಜಯ ಪಡಿತಾ ಹೋದರು. ನಾನಲ್ಲಿ ಕಾರ್ಯದರ್ಶಿಯಾಗಿ ಕೈಲಾದ ಕಷ್ಟಪಟ್ಟು ಆ ಒಂದು ಸಂಸ್ಥೆಗೆ ಉನ್ನತೀಕರಣಕ್ಕೆ ಏನು ಬೇಕೋ ಎಲ್ಲ ಮಾಡಿದೆ. 2006ರಲ್ಲಿ ಈ ಸಪ್ತಕ ಸಂಸ್ಥೆಯನ್ನು ನಾನು ಮತ್ತು ನನ್ನ ಶ್ರೀಮತಿ ಗೀತಾ ಹೆಗ್ಡೆ ಸೇರಿ ಕಟ್ಟಿ ನಾವೊಂದು ಸಂಸ್ಥೆ ಕಟ್ಟೋಣ. ಯಾಕಂದ್ರೆ ನನ್ನ ಈ ಚಟುವಟಿಕೆಯನ್ನು ನೋಡಿ ಹಲವಾರು ನಮ್ಮ ಹಿತೈಷಿಗಳು, ಬಂಧು ಮಿತ್ರರು, ನೀವು ಹೀಗೆ ಕೂತ್ರೆ ನೀವು ಹುಚ್ಚಿಡಿಸ್ಕೋತೀರಿ, ನಂಗೆ ಗೊತ್ತು ನೀವು ಏನಂತೇಳಿ, ನೀವು ಖಂಡಿತ ಒಂದು ಸಂಸ್ಥೆ ಮಾಡಬೇಕು ಅಂತ ಹೇಳಿದ್ರು. ಅದೇ ಹುಚ್ಚೇ ಇವತ್ತು ನನಗಿಲ್ಲಿ ನಿಲ್ಲಿಸಿದ್ದೆ. ನಮ್ಮ ವೆಂಕಟೇಶ್ ಕುಮಾರ್ ಸರ್ ಹೇಳಿದ್ರಲ್ಲ, ಅದನ್ನು ಬಿಡಲಿಕ್ಕೆ ಆಗೋಲ್ಲ. ನಾನು ಈಗಂತೂ ಇನ್ನೂ ಬಿಡಲಿಕ್ಕೆ ಆಗೋಲ್ಲ. ಅದು ನಮಗೆ ಯಾವಾಗಲ್ರಿ ಗೊತ್ತು ಯಾಕೆಂತೇಳಿ, ಮಾಡಲೇಬೇಕು ನಾನು. ಆದರೆ ಅವರಿಗೊಂದು ಭರವಸೆ ಕೊಟ್ಟಿದ್ದೇನೆ. ಬರುವ ಅಕ್ಟೋಬರ್ 17ಕ್ಕೆ ನಮ್ಮ ನಮ್ಮ ಚೌಡಯ್ಯ ಮೆಮೋರಿಯಲ್ ಬೆಂಗಳೂರಿನಲ್ಲಿ ಸಪ್ತಕದ 20 ವರ್ಷಗಳ ಸಾಧನೆ, 20 ವರ್ಷದಲ್ಲಿ 1,000 ಉಚಿತ ಕಾರ್ಯಕ್ರಮವನ್ನು ದೇಶದ ಹಲವು ಭಾಗಗಳಲ್ಲಿ, ಹಳ್ಳಿಗಳಲ್ಲಿ, ಪೇಟೆ ಪಟ್ಟಣಗಳಲ್ಲಿ, ಶಾಲೆಗಳಲ್ಲಿ ಕೊಟ್ಟ ಒಂದು ಸಾರ್ಥಕತೆಯ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಸಪ್ತಕ 20 ಸಂಭ್ರಮ. ಆ ದಿನ ನಮ್ಮ ವಿನಾಯಕ್ ತೊರೆಯವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಪಂಡಿತ್ ವಿನಾಯಕ್ ತೊರೆಯವರು. ಹಾಗೆ ಕೊನೆಯಲ್ಲಿ ಶ್ರೀಮತಿ ಅಶ್ವಿನಿ ಮಿರ್ಡೆ ದೇಶಪಾಂಡೆಯವರ ಸಂಗೀತ ಕಾರ್ಯಕ್ರಮ ಇದೆ. ಅದು ಅಕ್ಟೋಬರ್ 17. ತಾವು ಸಾಧ್ಯವಾದಷ್ಟು ಆ ಸಮಯದಲ್ಲಿ ಬೆಂಗಳೂರಿಗೆ ಬನ್ನಿ ಅಂತ ನನ್ನ ಒಂದು ವಿನಂತಿ. ಅದರ ನಂತರ ನಾನು ಈಗ ಕಡಿಮೆ ಮಾಡ್ತೀನಿ ಅಂತ ನಮ್ಮ ವೆಂಕಟೇಶ್ ಕುಮಾರಿಗೆ. ಆದರೆ ಕಡಿಮೆ ಮಾಡ್ತೀನಿ ಅಂದರೆ ಏನಂದರೆ, ಕಾರ್ಯಕ್ರಮ ಮಾಡ್ತೀನಿ, ನಾನು ಹೋಗದೆ ದೂರದಿಂದಲೇ ಅದನ್ನು ಮನೇಲೇ ಎತ್ಕೊಂಡು ಅದನ್ನು ಕಂಟ್ರೋಲ್ ಮಾಡೋಂಗೆ ಆದಷ್ಟು ಮಾಡ್ತೀನಿ. ನನ್ನ ಮಗ ಎಲ್ಲೆಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂದರೆ ಅವನೊಟ್ಟಿಗೆ ಹೋಗ್ತೀನಿ ಸಂಗೀತ. ಆಯಿತು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ನನ್ನ, ಇದೆಲ್ಲ ನನ್ನದಲ್ಲ ಅಂತ ನಾನು ಪರ ಹೇಳ್ತೀನಿ. ಇನ್ನೊಮ್ಮೆ ಶ್ರೀರಾಮ್ ಕಲಾವೇದಿಕೆಯ ನನ್ನ ಆತ್ಮೀಯರಲ್ಲಿ ಆಪ್ತರಲ್ಲಿ ಅತಿ ಆಪ್ತರು ಪಂಡಿತ್ ರವೀಂದ್ರ ಯಾವಗಲ್ಲರ ಮತ್ತು ಶ್ರೀರಾಮ್ ಕಲಾವೇದಿಕೆಯ ಎಲ್ಲ ಪದಾಧಿಕಾರಿಗಳ ಒಂದು ಈ ಕಾರ್ಯಕ್ರಮದ ಏರ್ಪಡಿಸಿ ನನಗೊಂದು ಗೌರವ ತೋರಿಸಿದ್ದಕ್ಕೆ, ಕೊಟ್ಟಿದ್ದಕ್ಕೆ, ಸನ್ಮಾನ ಮಾಡಿದ್ದಕ್ಕೆ, ಹಾಗೆ ನಿಮ್ಮಂಥ ಅನೇಕ ದಿಗ್ಗಜರಿಲ್ಲ ನನ್ನ ಮುಂದೆ ಇದ್ದಾರೆ. ಅವರು ಎಲ್ಲರೂ ನಾನು ನೇರವಾಗಿ ವೈಯಕ್ತಿಕವಾಗಿ ಬಲ್ಲೆ. ನಮ್ಮ ಗದಗ್ಕರವ್ರು ಬಂದು ಕೇಳೋದು ನನ್ನ ಪರಿಚಯ ಇದೆಯಾ ಅಂತೇಳಿ. ತಕ್ಷಣ ಹೇಳಿದೆ ಅವರಿಗೆ, ಆಶ್ಚರ್ಯ ಆಯಿತು, XKP ಅಂತೇಳಿ ಗದಗ್ಕರ್ ಸರ್ ಅಂತ. ನನಗೆ ಆ ರೀತಿ ಒಂದು ಹಳೆಯ ನೆನಪುಗಳೇ ನನ್ನ ಜೀವನದ ದೊಡ್ಡ ಒಂದು ನನ್ನ ಸಂಗ್ರಹಕ್ಕೆ ಅದು ಹೇಳಿ ಸಾಧ್ಯ ಇಲ್ಲ. ಆದರೂ ಈಗ ಸ್ವಲ್ಪ ಮರಿತಾ ಇದೆ. ಎಷ್ಟು ಹಳೆಯವರನ್ನು, ಅದೇ ನಮ್ಮ ಮಠ ಸರ್ ಅವರು ಹೇಳಿದರು, ಅವರನ್ನು ಒಂದು 20 ವರ್ಷ ಹಿಂದೆ ನನ್ನ ಸಪ್ತಾಹ ಪ್ರಾರಂಭದ ಕೆಲ ದಿವಸ ನಂತರ ಅವರನ್ನು ಬೆಂಗಳೂರಿಗೆ ಕರೆದವರು ದಂಪತಿಗಳ
ವಯಲಿನ್ ವಾದನ ಇಟ್ಟಿದ್ದೆ. ಹೀಗೆ ಹಲವು ನನಗೆ ಯಾರು ಅಂತ ಯಾವಾಗ ಯಾರ್ಯಾರಿಗೆ ಮಾಡುವಂಥ ಮನಸ್ಸು ಬಂತೋ ಹುಡುಕಿ ಮಾಡಿಬಿಡ್ತೀನಿ. ಅದು ನಮ್ಮ ಇದರಲ್ಲಿ ರಿಸ್ಕ್ ತೊಗೊಳ್ಳೋದು ಮೊದಲು, ಆಮೇಲೆ ನಿಭಾಯಿಸೋದು. ಆ ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದಾನೆ. ಅದು ನಡೀತಾ ಇದೆ. ಹೆಚ್ಚಿನ ಮಾತು ನನ್ನ ಹತ್ರ ಆಡಲಿಕ್ಕೆ ಕಷ್ಟ ಆಗತ್ತೆ. ಇನ್ನೊಮ್ಮೆ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು, ಪ್ರೀತಿಪೂರ್ವಕ ವಂದನೆಗಳನ್ನು. ನನ್ನ ಈ ಸಪ್ತಕ ಕಾರ್ಯಕ್ರಮಕ್ಕೆ ಇದೇ ಒಂದು 2 ತಿಂಗಳಿಂದ ಇದೇ ಹಾಲ್ನಲ್ಲಿ ಒಂದು ಸಂಗೀತ ಮತ್ತು ಒಂದು ಚಿಕ್ಕ ಮಕ್ಕಳ ಹೆಣ್ಣು ಮಕ್ಕಳ ಯಕ್ಷಗಾನವನ್ನು ನಮ್ಮ ರಾಧಾ ದೇಸಾಯಿ ಅವರೊಟ್ಟಿಗೆ ಮಾಡಿದ್ದೆ. ಎಂಥ ಚೆನ್ನಾಗಿ ಕಾರ್ಯಕ್ರಮ ಆಗಿತ್ತು. ಏನು ಮಾಡ್ತೀರಿ, 4:15 ಶುರು ಆದ ಮಳೆ ನಾವು ಬರೋದು ಕಷ್ಟ ಆಯಿತು, ಜನ ಬರೋದು ಹೋಗಲಿ. ಇದೆಲ್ಲ ನಮ್ಮ ರೂಢಿ ಆಗಿಬಿಟ್ಟಿದೆ. ಇವತ್ತೇನೋ ಕೃಪೆಯಿಂದ ಏನೂ ಇಲ್ಲ ಅಂತ ಕಾಣುತ್ತೆ, ನೀವೆಲ್ಲ ಬಂದಿದ್ದೀರಿ ಅಂದರೆ ಈ ರೀತಿ ಆಗುತ್ತೆ. ಎಷ್ಟೋ ಘಟನೆಗಳು ಅದೆಲ್ಲವನ್ನು ಮರೆತು ಮತ್ತೆ ಮುಂದಡಿ ಇಟ್ಟು ಹೋಗ್ತಾ ಇರ್ತೀನಿ. ನಿಮ್ಮೆಲ್ಲರ ಹೃದಯಪೂರ್ವಕ ಆಶೀರ್ವಾದವನ್ನು, ಶುಭೇಚ್ಛೆಯನ್ನು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲೇನಾದ್ರು ತಪ್ಪಿದ್ದರೆ ಕ್ಷಮಿಸಿ. ಎಲ್ಲರಿಗೂ ನಮಸ್ಕಾರ. ಹೇಳಿದರು ಮೈಕ್ ಅಂತ ಅಲರ್ಜಿ ಕರೆಕ್ಟು, ಆದರೆ ಬಿಡೋದನ್ನೇ ಇಲ್ಲ ಯಾರು. ಒಂದು ಸ್ವಲ್ಪ ಈಗ 60 ಆದಮೇಲೆ ಅಂಕಿರೆ ಬಾರಿಸೋದ್ಕಿಂತ ಜಾಸ್ತಿ ಮಾತು ಶುರುವಾಗ್ಯಾವ. ಅದಾಗೋದು ಬೇಡ, ಯಾಕಂದ್ರೆ ತಬಲಾ ಬಾರಿಸ್ಕೋತ ಇರಬೇಕು, ಜಾಸ್ತಿ ಮಾತಾಡಬಾರ್ದು. ಆದರೆ ಇದು ನಮ್ಮ ವೇದಿಕೆ ಆಗಿರೋದ್ರಿಂದ ನಂದು ಕೆಲವೊಂದು ಕರ್ತವ್ಯವೂ ಆಗ್ತಾವೆ. ಆದ್ದರಿಂದ 2 ಮಿನಿಟ್ ಮಾತಾಡ್ತೀನಿ. ಇದು ಥ್ಯಾಂಕ್ಸ್ ಗಿವಿಂಗ್, ಯಾಕಂದರೆ ಉಪಕಾರ ಸ್ಮರಣೆ ಮಾಡಬೇಕು. ನಾನು GS ಹೆಗಡೆ ಅವ್ರಿಗೆ 75 ವರ್ಷ, ಫಲಪ್ರದವಾದ 75 ವರ್ಷ, ಹಂಗೆ ಸಣ್ಣ ಅಲ್ಲ. ಈಗ ಹೇಳ್ತಿದ್ರು ಅವರು ನಿಲ್ಸೋಕ್ಕಾಗೋದಿಲ್ಲ ಅಂತ. ಅದು ನನಗೊಂದು ಜೋಕ್ ನೆನಪಾತು. ಸೈಕಲ್ಲು ಹೊಡೆಯಾಗ ಒಬ್ಬ ಕಲ್ತಾನ ನೆನಪದ, ಅವ್ರಿಗೆ ಗೊತ್ತಾಗ್ಬಿಡ್ತು. ಯಾರೋ ತಳ್ತಾರ, ಅವ್ಗೆ ಇಳ್ಯಾಕೆ ಬರೋದಿಲ್ಲ. ಅವಂಗೆ ಇಳಿಬೇಕಂದ್ರೆ ಯಾವ್ದಾರು ಕಟ್ಟಿಬೇಕು, ಕಟ್ಟಿ ಮೇಲೆ ಹೆಜ್ಜೆ ಇಟ್ಟರೆ ಇಳ್ಯಾಕೆ ಬರ್ತದೆ. ಇವ್ರಿಗೆ ಕಟ್ಟಿನೇ ಸಿಗೋಲ್ದು. ಅದು ಸಿಗಬಾರ್ದು, ಅದು ಹಂಗೆ ಹೋಗ್ತಿರ್ಬೇಕು. ಅದು ಬೇಕಾದ್ರೆ ನಾವು ಆಜುಬಾಜು ಓಡ್ತಿರ್ತೀವಂತ. ಅವರು ಅವು ಎಷ್ಟು ಆ್ಯಕ್ಟಿವ್ ಅಂತಂದರೆ, ನಾನು ನೋಡ್ತಿದ್ದೇನೆ ಮ್ಯಾರಥಾನ್ ಇದ್ರೊಳಗೆ, ಸಂಗೀತ ಇದ್ರೊಳಗೆ ಮ್ಯಾರಥಾನ್ ಪ್ಲೇಯರ್ ಅವರು ಅಲ್ಲ, ಓಡೋದ ಹಂಗನೆ. ಅವ್ರು ಹಿಂಗೆ ಇರಲಿ. ಆದ್ರೆ ನಾವು ಅಂತೀವಿ, ನಾನು ಅಂತೀನಿ. ಪಂಡಿತ್ ವೆಂಕಟೇಶ್ ಕುಮಾರ್ ಅಂದರು, ಇವತ್ತಿಬ್ಬರು ಕೂಡ ಹೇಳಿದ್ವಿ ಅವ್ರಿಗೆ, ಇನ್ನು ಸ್ವಲ್ಪ ಸ್ಲೋ ಮಾಡಿರಿ ಅಂಥೇಳಿ. ಸ್ಲೋ ಮಾಡಿದರೆ ಅವರು ಸರಿ ಇರ್ತಾರೆ ಇಲ್ಲೋ ಗೊತ್ತಿಲ್ಲ. ಅವ್ರು ಹಂಗೆ ಇರಲಿ, ನಾವು ಅವ್ರನ್ನ ಹಂಗೆ ಬೆಳೆಸೋಣ ಅಂತ ಸೈಡ್ ಅವ್ರಿಗೊಂದಿಷ್ಟು ಶಕ್ತಿದೇನಾರ ಪ್ರೋಟೀನ್ ಡ್ರಿಂಕ್ಸ್ ಏನಾರು ಕೊಡೋಂಗಿದ್ರೆ ಕೊಡ್ಕೊಳ್ತಿರೋಣಂತ. ಅವ್ರನ್ನ 75 ವರ್ಷ ಆದ ಕೂಡಲೇ ನಾವು ಸತ್ಕಾರ ಮಾಡ್ಬೇಕು ನಿಮ್ಗೆ ಅಂದ ಕೂಡಲೇ ಎಷ್ಟು ಖುಷಿಲಿಂದ ಒಪ್ಕೊಂಡ್ರು. ಅದಕ್ಕೆ ಅವ್ರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಕಲಾವೇದಿಕೆ ಪರವಾಗಿ ನಾನು ಭಾಳ ಧನ್ಯವಾದ ಅರ್ಪಿಸ್ತೀನಿ, ವಂದನೆಗಳನ್ನು ಅರ್ಪಿಸ್ತೀನಿ. ಎರಡನೇದಾಗಿ ವೆಂಕಟೇಶ್ ಕುಮಾರ್ ಅವರು
ಕೈಗೆ ಸಿಗೋದ ಕಷ್ಟ. ಏನೋ ಹೆದರಿಕೆ ಅಂತ ನಾ ಕೇಳಿದೆ. ಅದು 1 ತಿಂಗಳು ಮುಂಚೆ ಕೇಳಿದೆ. 1 ತಿಂಗಳು ಮುಂಚೆ ಯಾಕಂತ ಕೇಳಿದ್ನಿ ಅಂದರೆ ಅವರು ಸ್ವಲ್ಪ ಬಿಡು ಇದ್ರೆ ಏನಾರು ಮಾಡ್ಕೋಬೋದು ಅಂತೇಳಿ ಅಂದರು. 1 ತಿಂಗಳು ಮುಂಚೆನೂ ಅವ್ರು ಬ್ಯುಸಿನೇ ಇರ್ತಾರೆ. ಆದ್ರೆ ನಮ್ಮ ಅದೃಷ್ಟಕ್ಕೆ ಅವರು ಬ್ಯುಸಿ ಇದ್ದಿದ್ದಿಲ್ಲ. ನಾ ಇದ್ದೇನೆ ರೀ ಬರ್ತೀನಿ ಅಂದರೆ. ಇನ್ನೊಂದು ಇಂಪಾರ್ಟೆಂಟು, ನಾ ಫೋನ್ ಮಾಡಿದಾಗ ಅವ್ರಿಗೆ ಅದು ನೋಡ್ಕೊಂಡು ಹೇಳ್ತೀನಿ ರೀ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದರು. ಅವ್ರು ಫೋನ್ ಮಾಡಿದಾಗ ನಾನು ಡ್ರೈವ್ ಮಾಡ್ತಿದ್ದೆ, ಮಾತಾಡೋಕ್ಕಾಗಲಿಲ್ಲ. ಅಂದರೆ ನೆನಪಿಟ್ಟು ಅವರ ಫೋನ್ ಮಾಡಿದ್ರಲ್ಲ, ಅದು ದೊಡ್ಡತನ ಅವ್ರದ್ದು. ಅವ್ರು ಮಾಡ್ತಾರೆ ಈಗ ಯೂಶ್ವಲಿ ಎಲ್ಲ ಸಂಗೀತಗಾರರು ಹೇಳೋದು ಹಂಗೇನೆ ಮಾಡ್ತಾರೆ ಬಿಡ್ರಿ, ಮಾಡಿದಾಗ ಹೇಳಿದ್ರೆ ಆತಂತ. ಆದ್ರೆ ಅವರು ನೆನಪಿಟ್ಟು ನಾನು ಖಾಲಿ ಇದ್ದೇನೆ ಬರ್ತೀನಿ ಅಂತ ಹೇಳಕ್ಕೆ ಫೋನ್ ಮಾಡಿದ್ರಲ್ಲ, ಅದಕ್ಕೆ ಅವ್ರ ದೊಡ್ಡತನಕ್ಕೆ ನಾನು ಏನು ಹೇಳಿದ್ರು ಸಾಲೋದಿಲ್ಲ. ಧನ್ಯವಾದ ಹೇಳಿಸ್ತೀನಿ. ಅವ್ರು ಒಪ್ಕೊಂಡು ಬಂದಿದ್ದಕ್ಕೆ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ನಮ್ಮ ರಘುನಾಥ್ ನಾಕೋಡವರು, ಅವ್ರು ನಮಗೆ ಅಣ್ಣ ಇದ್ದಂಗೆ. ಆಮೇಲೆ ಇನ್ನೊಂದು ಹೇಳಬೇಕು, ಇಲ್ಲಿ ಒಂದು ಸ್ವಲ್ಪ ಇದಿರ್ತಾವೆ, ಅಹಂ ಇರ್ತವೆ ಎಲ್ಲರಿಗೂ. ಮನೆ ತನಕ ಬಂದು ಹೇಳಲ್ಲ, ಅವಾಗ ನೋಡೋಣ ಅಂತಂತ ಹೀಗೆಲ್ಲ ಇರ್ತಾವೆ. ನಮ್ಮ ಧಾರವಾಡದವ್ರಿಗೆ ಅದೆಲ್ಲ ಇಲ್ಲೇ ಇಲ್ಲ. ಫೋನ್ ಮಾಡಿದ್ರೆ ಬಂದುಬಿಟ್ರು. ರಘುನಾಥ್ ನಾಕೋಡವ್ರಿಗೆ ನಾ ಫೋನ್ ಮಾಡಿದೆ, ಹಿಂಗೆ ಒಂದು ಸತ್ಕಾರ ಮಾಡ್ತೇವೆ ಅಂತಿದ್ವಿ ಅಂತ GS ಹೆಗಡೆ ಅವ್ರಿಗೆ. ಇದು ಒಂದು ಅವ್ರ ಸರಳತೆಯೇ ಹೌದು, GS ಹೆಗಡೆ ಅವ್ರ ಕೆಲಸನೂ ಹೌದು. GS ಹೆಗಡೆ ಅವರು ಅಷ್ಟು ಕೆಲಸ ಮಾಡ್ಯಾರ, ಎಲ್ಲರದು ಪ್ರೀತಿ ಗಳಿಸ್ಯಾರ. ಎಲ್ಲರೂ ಅವ್ರು ರಘುನಾಥ್ ನಾಕೋಡವರು, ವೆಂಕಟೇಶ್ ಕುಮಾರ್ ಅವರು ಎಲ್ಲರೂ ಬಂದ್ರಿ. ಆಮೇಲೆ ಎಷ್ಟು ದೊಡ್ಡವರೆಲ್ಲ ಬಂದಾರ. ಪಂಡಿತ್ ಸೋಮನಾಥ್ ಮರಡೂರವ್ರು ಬಂದಾರ, BS ಮಠ್ ಅವರು ಬಂದಾರ, ಫಯಾಜ್ ಬಂದಾರ, ರಾಜಯ್ಯ ಬಂದಾರ, ನಮ್ಮ ಶಫೀಕ್ ಬಂದಾರ, ಶಶಿಧರ್ ನರೇಂದ್ರ ಅವರು, ಎಷ್ಟು ಮಂದಿ, ನಮ್ಮ ಶಾಂತಾರಾಮ್ ಅವರು, ರಾಧಾದೇಶ್ ಅವರು, ಎಷ್ಟು ಮಂದಿ. ಅದನ್ನ ಹೇಳ್ಕೊತ ಕೂತ್ರೆ ಮತ್ತೊಂದು ಪ್ರೋಗ್ರಾಮ್ ಮಾಡ್ಬೇಕಾಗ್ತದೆ. ಅದಕ್ಕೆ ಅದೆಲ್ಲ ಹೇಳೋದಿಲ್ಲ. ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಇಂಥ ಪ್ರೋಗ್ರಾಮ್ ನಾವು ಮಾಡ್ತೀವಿ. ಮುಂಚೆ ಒಂದು ಕಾಲಕ್ಕೆ ಇದೊಂದು ಹೇಳ್ಬೇಕು ನೆನಪು ಬಂತು. ಕಲಾಭವನದಾಗ ಪ್ರೋಗ್ರಾಮ್ ಹಾಕಿತ್ತು, ಹೌಸ್ಫುಲ್ ಇರ್ತಿತ್ತು. ಈಗ ಯಾಕೆ ಹಿಂಗೆ ಗೊತ್ತಾಗೋಲ್ದು. ಧಾರವಾಡದಾಗ ಹಿಂಗೆ ಆಗಬಾರ್ದು. ಎಲ್ಲರೂ ಬರ್ರಿ, ಎಲ್ಲರೂ ನೀವು ಬಂದಿರಿ, ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ನಿಮ್ಮ ಜೋಡಿ ಒಂದು ಕಮ್ಮಿ ಅಂದ್ರೆ ಒಂದು 10 ಮಂದಿ ಎಳ್ಕೊಂಬರ್ರಿ, ಸಂಗೀತ ಕೇಳಿ. ದೊಡ್ಡ ಕಲಾವಿದರು ಬರ್ತಾರೆ, ಸಣ್ಣವ್ರದ್ದು ಕೇಳಿ ಅವ್ರಿಗೂ ಪ್ರೋತ್ಸಾಹ ಕೊಟ್ಟರೆ ಅವರು ಬೆಳೀತಾರೆ, ದೊಡ್ಡವ್ರು ಆಗ್ತಾರೆ. ಎಲ್ಲರೂ ಬರ್ರಿ ಅಂಥೇಳಿ ವಿನಂತಿ ಮಾಡಿಕೊಂಡು ನಾನು ನಂದೊಂದು ಸಣ್ಣ ಭಾಷಣ ಮುಗಿಸ್ತೀನಿ. ಧನ್ಯವಾದಗಳು. ಪ್ರೆಸ್ನವ್ರಿಗೆ ನಾವು ಬೆಂಗಳೂರಿನಾಗ ಕೂತ್ಕೊಂಡು ಕೆಲಸ ಮಾಡಿದರೆ ಆಗೋದೇ ಇಲ್ಲ. ಅದಕ್ಕೆ ನಮಗೆ ಎಷ್ಟು ಮಂದಿ ಹೆಲ್ಪ್ ಮಾಡಿದ್ದಾರೆ ಅಂದರೆ, ನಮ್ಮ ಕೌಟೇಕರ್ ಅವರು, ಆಮೇಲೆ ನಮ್ಮ ಬಾಳಿಕಾಯಿ ಅವರು. ನಾ ರಿಕ್ವೆಸ್ಟ್ ಮಾಡಿದೆ, ಎಷ್ಟು ಪೇಪರ್ನಾಗ ಬಂದು ಅಂದರೆ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರೆ ಬರೋದಿಲ್ಲ. ಆ ಥರ ಒಂದು ರೆಸ್ಪಾನ್ಸು. ಈ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಂಡಿದ್ದಕ್ಕೆ ನಾವು ಏನು ಹೇಳಿದ್ರು, ಏನು ಕೊಡಬೇಕು, ಅದು ಆ ಪ್ರೀತಿ. ತಮಗೆಲ್ಲ ಧನ್ಯವಾದಗಳು. ಪ್ರೆಸ್ನವ್ರಿಗೆ ಧನ್ಯವಾದಗಳು. ನಾವೇನೋ ಕೆಲಸ ಮಾಡ್ತಿರ್ತೀವಿ, ಸಂಗೀತಗಾರ ಒಂದು ಕಲ್ಚರಲ್ ಇವೆಂಟನ್ನು ನಾವು ಹೋಗ್ಬೇಕಂದ್ರೆ ಅದಕ್ಕೊಂದು ಪ್ರಚಾರ ಬೇಕಾಗ್ತದೆ. ಎಲ್ಲ ಮಾಧ್ಯಮದವರು ಇದೇ ಥರ ನಮ್ಗೆ ಹೆಲ್ಪ್ ಮಾಡ್ಕೊತಿದ್ರೆ, ಎಲ್ಲ ಆರ್ಗನೈಸೇಷನ್ಗೆ ನಾವು ಹೇಳೋದು, ಮಾಡ್ಕೊತಿದ್ರೆ ಒಂದೇನೋ ನೀರಾಗ ಕೊಡ ಎತ್ತಿದಂಗೆ ಆಗ್ತದೆ. ಇಲ್ಲಾಂದ್ರೆ ನೀರು ಇಲ್ದಿದ್ದಲ್ಲಿ ಎತ್ತಾಕಾಗ್ತದೆ, ಭಾಳ ತ್ರಾಸಾಗ್ತದೆ. ಧನ್ಯವಾದ. ನಮಸ್ಕಾರ.